ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಗವಾಡದ ಶಾಸಕ ರಾಜು ಕಾಗೆ ಅಂತೇಳಿ ಕನ್ನಡದ ದ್ರೋಹಿ, ಕರ್ನಾಟಕದ ದ್ರೋಹಿ, ನಾಡ ದ್ರೋಹಿ ಈ ರಾಜು ಕಾಗೆ ನಿನ್ನೆ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತೇಳಿ ಒಂದು ಕನ್ನಡ ಹೇಳಿಕೆ, ಕನ್ನಡ ದ್ರೋಹಿ ಹೇಳಿಕೆ ವಿರೋಧಿಯನ್ನ ಕೊಟ್ಟಿದ್ದಾರೆ. ಅದನ್ನ ಖಂಡಿಸಿ ರಾಜು ಕಾಗೆ ಅವರನ್ನ ಕನ್ನಡದ ದ್ರೋಹದ ಬಗ್ಗೆ ಅವರು ಮಾತಾಡಿರತಕ್ಕಂತ ವಿಚಾರವನ್ನ ರಾಜ್ಯ ಸರ್ಕಾರ ತೀವ್ರವಾಗಿ ಪರಿಗಣಿಸಿ ಅವರನ್ನ ರಾಜ್ಯದಿಂದ ಗಡೀಪಾರು ಮಾಡಬೇಕು ಮತ್ತು ಅವರ ಶಾಸಕ ಸ್ಥಾನದಿಂದ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ನಾವು ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಕನ್ನಡ ದ್ರೋಹಿ, ಕನ್ನಡ ವಿರೋಧಿ ರಾಜು ಕಾಗೆ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂತವರು, ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಒಬ್ಬ ಶಾಸಕ ಈ ರೀತಿ ಕನ್ನಡ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಇಂಥ ಹೇಳಿಕೆ ಕೊಟ್ಟಿದ್ರು ಆತರ ಮೇಲೆ ನೀವು ಯಾವುದೇ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಳದೆ ಇನ್ನೂ ಬಿಟ್ಟಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು. ಕಳೆದ ಹಲವಾರು ದಶಕೆಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕಂತ ಹೋರಾಟ ನಡೆದೇ ಇದೆ. ದಿವಂಗತ ಉಮೇಶ್ ಕತ್ತಿ ಅವರು ಸಹ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕಂತ ಅವರು ಧ್ವನಿಯನ್ನು ಎತ್ಕೋತ ಬಂದಿದ್ರು. ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ. ಉತ್ತರ ಕರ್ನಾಟಕಕ್ಕೆ ಹೇಳಿಕೊಳ್ಳುವಂಥ ನೀರಾವರಿ ಯೋಜನೆಗಳಿಲ್ಲ, ಅಂದ್ರೆ ಯುವಕರಿಗೆ ನೌಕರಿ ಕೊಡುವಂಥ ಕಾರ್ಖಾನೆಗಳಿಲ್ಲ ಮತ್ತು ಹಲವು ದಶಕದಿಂದ ಇವತ್ತು ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಮಾಡಬೇಕಂತ ಹೋರಾಟ ಮಾಡ್ಕೊಂಡು ಬರತ್ತಾರೋ, ಆದರೂ ಕೂಡ ಆ ಒಂದು ಬೇಡಿಕೆ ಈಡೇರುತ್ತಿಲ್ಲ. ಈ ಕಾರಣಕ್ಕಾಗಿ ಇತ್ತೀಚೆಗೆ ಶಾಸಕ ರಾಜು ಕಾಗೆ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕವಾಗಬೇಕೆಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಸಹಜವಾಗಿ ನಮ್ಮೆಲ್ಲರ ಬೆಂಬಲವಿದೆ. ಕಾರಣ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯವಾಗ್ತಾ ಇದೆ. ನಾ ಹೇಳಿದಾಗೆ ಸಾಕಷ್ಟು ಅನ್ಯಾಯ, ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳು ಬರ್ತಾ ಇಲ್ಲ, ಪ್ರತ್ಯೇಕ ಜಿಲ್ಲೆ ಸೇರಿದಂತೆ ಹಲವಾರು ಬೇಡಿಕೆಯನ್ನು ಒಳಗೊಂಡು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ ಆ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ನೌಕರಿ ಸಂಬಂಧ ಈಗ ಮಾರಾಟಗೊಂಡಿದ್ದಾರೆ. ಹೇಳಿಕೊಳ್ಳುವಂತಹ ಕಂಪನಿ ಕೈಗಾರಿಕೆಗಳು ನಮ್ಮಲ್ಲಿ ಇಲ್ಲ. ಈ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಒಳ್ಳೆ ಕಂಪನಿಗಳು ಸ್ಥಾಪಿಸಬೇಕಾಗಿತ್ತು, ನೀರಾವರಿ ಯೋಜನೆಗಳು ಮಾಡಬೇಕಾಗಿತ್ತು. ಮತ್ತು ಚಿಕ್ಕೋಡಿ ಜಿಲ್ಲಾ ಒಂದರ ಮಾಡಿರೋ ಹೊಸ ಕಂಪನಿಗಳು ಅವು ಎಲ್ಲ ಬರ್ತಿದ್ವು. ಇಲ್ಲಿ ಬರೋದ್ರಿಂದ ಏನಾಗಿತ್ತು, ಸಾಕಷ್ಟು ಅಭಿವೃದ್ಧಿ ಆಗ್ತಿತ್ತು. ಆದರೆ ಸರ್ಕಾರದ ವಿಳಂಬ ಧೋರಣೆಯಿಂದ ಇಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣವಾಗಿ ಅಭಿವೃದ್ಧಿವಾಗ್ತಾ ಇಲ್ಲ. ಉತ್ತರ ಕರ್ನಾಟಕ ಬೇಕು ಬ್ಯಾಡ ಅಂತ ನಾವು ಇನ್ನಷ್ಟು ಚಿಂತನೆ ಆಗಬೇಕು, ಸಭೆಗಳು ಆಗಬೇಕು. ಯಾಕಂದ್ರೆ ಕರ್ನಾಟಕ ಏಕೀಕರಣದ ಸಂದರ್ಭ ಇರ್ಬೋದು, ಕರ್ನಾಟಕ ಕಟ್ಟಬೇಕಾದ್ರೆ ನಮ್ಮ ಹಿರಿಯರು ಎಷ್ಟು ಹೋರಾಟ ಮಾಡಿದವರು, ಎಷ್ಟು ತ್ಯಾಗಗಳಾಗಿದ್ದವು, ಎಷ್ಟು ಬಲಿದಾನ ಆಗಿದ್ದವು, ಅದನ್ನು ನಾವು ವಿಚಾರ ಮಾಡಬೇಕಾಗ್ತಿದ್ದು, ಚಿಂತನೆ ಮಾಡಬೇಕಾಗ್ತಿದ್ದು. ಇವತ್ತಿನ ಸರ್ಕಾರಗಳು ಕೂಡ ಉತ್ತರ ಕರ್ನಾಟಕ ಬಗ್ಗೆ ಮಲ್ತಾಯಿ ಧೋರಣೆ ತೋರ್ಸೈತಿ. ಅದು ಎಲ್ಲರಿಗೂ ಸ್ವಾಭಾವಿಕ ಸಂದೇಶ ಮತ್ತು ಗೊತ್ತಿರೋ ವಿಷಯ. ಅದನ್ನ ನಾವು ಖಂಡಿಸ್ತೇವೆ. ಈಗ ಮೊನ್ನೆ ರಾಜು ಕಾಗೆಯವರ ಮಾತಾಡಿದ್ರು, ಪ್ರತ್ಯೇಕ ರಾಜ್ಯ ಸಲುವಾಗಿ ನಾವು ನೇತೃತ್ವ ವಹಿಸ್ತೀವಿ, ನಾವು ಹೋರಾಟ ಮಾಡ್ತೇವೆ ಅಂತ ಕೇಳಿದ್ರು. ಅದು ಸರಿ ಇತ್ತು ಇಲ್ಲೋ ಅದನ್ನ ನಾವು ಚಿಂತನೆ ಮಾಡ್ಬೇಕಾಗ್ತೈತಿ, ವಿಚಾರ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಸಾಕಷ್ಟು ಕರ್ನಾಟಕ ಕಟ್ಟಬೇಕಾದ್ರೆ ಬಲಿದಾನ ಹೋರಾಟಗಳಾಗಿದ್ದಾವು. ಅದನ್ನ ನಾವು ವಿಚಾರ ಮಾಡ್ಬೇಕಾಗ್ತೈತಿ ಎಲ್ಲೋ ಒಂದ್ ಕಡೆ. ಆದ್ರ ಸರ್ಕಾರಗಳು, ಇವತ್ತಿನ ಸರ್ಕಾರಗಳು ಮಲ್ತಾಯಿ ಧೋರಣೆ ತೋರ್ಸೋದಾವ. ಅದನ್ನ ಸತ್ಯ ಅಂತ ಹೇಳ್ಬೋದು. ಕಳೆದ 25-30 ವರ್ಷದಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಬೆಳಗಾವಿ ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಐತೆ. ಅದು ಎಲ್ಲ ದಕ್ಷಿಣ ಕರ್ನಾಟಕದ ರೀತಿ ಸಾಕಷ್ಟು ಜಿಲ್ಲೆಗಳು ಮಾಡಿದ್ದಾರೆ. 10 ಲಕ್ಷ ಜನಸಂಖ್ಯೆ ಜಿಲ್ಲೆಗಳು ಮಾಡಿದರು. ನಮ್ದು 50 ಲಕ್ಷ ಜನಸಂಖ್ಯೆ, ಅಖಂಡ ಬೆಳಗಾವಿ ಜಿಲ್ಲೆ 50 ಲಕ್ಷ ಜನಸಂಖ್ಯೆ. ನಾವು ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಕೊಡ್ರಿ ಅಂತ ಹೇಳಿ ನಾವು ಬೇಡಿಕೆ ಇಟ್ಟ 25-30 ವರ್ಷ ಆಯ್ತು ಹೋರಾಟ ಮಾಡೋದು. ಸಂಜೀವ್ ಬಡಿಗೇರ ನೇತೃತ್ವದೊಳಗೆ ಉಗ್ರ ಹೋರಾಟ ಸುದ್ದೆಲ್ಲ ಮಾಡಿದೆವು. ಆದರೂ ಸುದ್ದ ಸರ್ಕಾರ ಕಡೆ ಗಮನ ಹರಿಸಕ್ಕೆ ತಯಾರಿಲ್ಲ. ಚುನಾವಣೆ ಪೂರ್ವದಾಗ ಬಂದ್ರೆ ಯಾವ ಪಕ್ಷದವರಿದ್ರು ನಮ್ಮ ಸರ್ಕಾರ ಬರ್ತಂದು ಜಿಲ್ಲೆ ಮಾಡ್ತೇವೆ ಹೇಳ್ಕೊತ ಬಂದ್ರು. ಇನ್ನೂವರೆಗೆ ಜಿಲ್ಲೆ ಆಗಿಲ್ಲ. ಈ ವರ್ಷ ಜಿಲ್ಲೆ ಮಾಡ್ತೇವೆ, ಡಿಸೆಂಬರ್ ಒಳಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು.
ಡಿಸೆಂಬರ್ ಒಳಗೆ ನೀವು ಏನೈತಿ ಜಿಲ್ಲಾ ವಿಭಜನೆ ತಾಲೂಕಾ ವಿಭಜನೆ ಮಾಡ್ಕೋಬೇಕು, ಇಲ್ಲ ಮುಂದೆ ಅವಕಾಶ ಇಲ್ಲ ಅಂತ ಹೇಳಿದರು. ಡಿಸೆಂಬರ್ ಒಳಗೆ ಇವ್ರು ಮಾಡ್ತಾರಕ್ಕೆ ನಾವು ಭರೋಸಾ ಇಟ್ಟಿದ್ದೆವು. ಮುಖ್ಯಮಂತ್ರಿ ಮ್ಯಾಗ ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ನಾವು ಭರೋಸಾ ಇಟ್ಟಿದ್ದೆವು. ಒಂದು ವೇಳೆ ಇಲ್ಲಿ ಕೈ ತೆಟ್ಟು ಹೋಯ್ತಂದ್ರೆ ಈ ಡಿಸೆಂಬರ್ ಮುಗಿದ ಕೂಡಲೇ ಏನೈತಿ ಪ್ರತ್ಯೇಕ ನಮ್ಮದು ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ನಾವು ಬೇಡಿ ಹೋರಾಟ ಮಾಡ್ತೇವೆ ಇಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆನೂ ಕೊಡ್ತೇವೆ. ಸಾಧ್ಯ ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗನ ನಮ್ದು ಕರ್ನಾಟಕದಾಗ ಇದೊಂದು ರಾಜ್ಯನ ಬೇರೆ ಮಾಡ್ಲಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಕರ್ನಾಟಕ ರಾಜ್ಯ ಇವತ್ತು ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತಕ್ಕಂತ ಒಂದು ಭಾವನೆ ಇವತ್ತು ನಮ್ಮೆಲ್ಲ ಜನರಲ್ಲಿ ಭಾವನೆ ಮೂಡಿದೆ. ಯಾಕಂತಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ಈ ಅಭಿವೃದ್ಧಿ ವಿಷಯವನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರು ಏನ್ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇವತ್ತು ಪ್ರತ್ಯೇಕ ಇದು ಅಭಿವೃದ್ಧಿ ಏನಾಗಿದೆ ಹೊರತು ದಕ್ಷಿಣ ಭಾರತದವರಂತಿಲ್ಲ. ಅದಕ್ಕೆ ನಾನು ಉತ್ತರ ಭಾರತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ರಾಜಕಾರಣಿಗಳು ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಒಕ್ಕೂರಲವಾಗಿ ಉತ್ತರ ಕರ್ನಾಟಕದಲ್ಲಿ ಬರಬೇಕಾದಂತ ಏನು ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅನೇಕ ಯೋಜನೆಗಳಿರ್ಬೋದು, ಅದನ್ನು ತರತಕ್ಕಂಥ ಪ್ರಯತ್ನವನ್ನು ಅವರು ಮಾಡಬೇಕು. ಇಲ್ಲದೆ ಹೋದರೆ ಇಲ್ಲಿ ಜನಾಂಗ ಎದ್ದು ಮತ್ತು ಪ್ರತ್ಯೇಕ ರಾಜ್ಯ ಕೂಗನ್ನ ಎತ್ತಲಿಕ್ಕೆ ಜನ ಒತ್ತಾಯ ಮಾಡುವಂಥದ್ದು ಸಹಜ ಪರಿಸ್ಥಿತಿ ಬರ್ತದೆ ಅನ್ನುವಂಥ ನನ್ನ ಅಭಿಪ್ರಾಯನ ನಾವು ವ್ಯಕ್ತಪಡಿಸ್ತೇವೆ. ಉತ್ತರ ಕರ್ನಾಟಕ ಭಾಗ ಯಾವತ್ತಿಗೂ ಏನು ನಿರ್ಲಕ್ಷ್ಯಕ್ಕೊಳಗಾಗ್ತಾ ಬಂದಿದೆ. ಯಾವುದೇ ಸರ್ಕಾರ ಬಂದರೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಬೀದರ್, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗು, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ ಇವೆಲ್ಲವನ್ನು ಒಳಗೊಂಡು ಒಂದು ಪ್ರತ್ಯೇಕ ರಾಜ್ಯದ ಕೂಗನ್ನ ರಾಜು ಕಾಗೆ ಅವರು ಎತ್ತಿದ್ದಾರೆ. ಅದು ನ್ಯಾಯಸಮ್ಮತವಾಗೈತೆ ಅಂತ ನಮ್ಮ ಅಭಿಪ್ರಾಯ ಸರ್. ಈಗ ಆಂಧ್ರ ಪ್ರದೇಶದಲ್ಲಿ ಏನು ತೆಲಂಗಾಣ ಪ್ರತ್ಯೇಕ ರಾಜ್ಯದ ಹೋರಾಟ ನಡೀತು, ಎಲ್ಲ ಒಂದು ಕಡೆ ಹುಟ್ಟಿದಂಥ ಹೋರಾಟ ಅದು ಅಖಂಡ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣ ರಾಜ್ಯ ಪ್ರತ್ಯೇಕ ರಾಜ್ಯವಾಗಿ ಉದಯವಾಯಿತು. ತೆಲಂಗಾಣ ಭಾಗವನ್ನ ಆಂಧ್ರ ಸರ್ಕಾರ ಯಾವುದೇ ಆಳುವ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರಿಂದ ತೆಲಂಗಾಣ ಪ್ರತ್ಯೇಕ ರಾಜ್ಯದ ಚಳವಳಿ ತೀವ್ರಗೊಂಡಿತು. ಈಗ ಅದೇ ರೀತಿಯಾಗಿ ಪಂಜಾಬ್ನಲ್ಲೂ ಕೂಡ ಅಖಂಡ ಪಂಜಾಬ್ ರಾಜ್ಯ ಹರಿಯಾಣ ಆಗಿ ಪ್ರತ್ಯೇಕ ರಾಜ್ಯ ಆಗಿರ್ತದೆ. ಪ್ರತ್ಯೇಕ ರಾಜ್ಯ ಆದ್ರೆ ತಪ್ಪೇನಿದೆ? ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ದೇಶದಲ್ಲೇ ಇರ್ತೀವಿ. ನಾವು ನಮ್ಮ ರಾಜ್ಯ ಪ್ರತ್ಯೇಕ ಆಗ್ಬೇಕು. ನಮ್ಮ ರಾಜ್ಯ ನೋಡ್ರಿ, ಎಲ್ಲ IT-BT ಕಂಪನಿಗಳು ಬೆಂಗಳೂರು ಆ ಕಡೆ ಅವ್ರಿಗೆ ಹೋಗ್ತಾವು. ಎಲ್ಲ ಬೃಹತ್ ಕೈಗಾರಿಕೆಗಳು ಎಲ್ಲ ಅಲ್ಲೇ ಹೋಗ್ತಾವೆ. ಏನ್ ಅಭಿವೃದ್ಧಿ ಮಾಡೋದಿದ್ರು ಅವ್ರು ಬೆಂಗಳೂರು ಕೇಂದ್ರೀಕೃತವಾಗಿ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳನ್ನ ಅಷ್ಟೇ ಕೇಂದ್ರೀಕೃತ ಮಾಡಿಕೊಂಡು ಯಾವುದೇ ಸರ್ಕಾರಗಳು ಅಭಿವೃದ್ಧಿ ಕಾರ್ಯಗಳನ್ನ ಅಥವಾ ಹಣವನ್ನು ವೆಚ್ಚ ಮಾಡ್ತಾವೆ. ನಾವು ಉತ್ತರ ಕರ್ನಾಟಕದವ್ರು ಟ್ಯಾಕ್ಸ್ ಕಟ್ಟೋದಿಲ್ಲೇನು? ನಾವು ಯಾರು ಟ್ಯಾಕ್ಸ್ ಕಟ್ಟೋದಿಲ್ವಾ? ಆದ್ರಿಂದ ಈ ಎಲ್ಲಾ 16-17 ಜಿಲ್ಲೆಗಳನ್ನು ಒಳಗೊಂಡು ಪ್ರತ್ಯೇಕ ರಾಜ್ಯದ ಕೂಗನ್ನ ನಾವು ಬೆಂಬಲಿಸ್ತೀವಿ ಸರ್. ಸಾರ್ವಜನಿಕ ಉತ್ತರ ಕರ್ನಾಟಕದ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತೇಳಿ ಭಾವಿಸಿದ್ವಿ, ಹಿರಿಯ ರಾಜಕಾರಣಿ ಅಂತೇಳಿ ಭಾವಿಸಿದ್ವಿ. ರಾಜು ಕಾಗೇರಿ ಅವರು ನಿನ್ನೆ ಒಂದು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರಿಕೆಯನ್ನ ತಾವು ಕೊಡೋ ಮುಖಾಂತರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಂತ ಕೇಳ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಹೃದಯ ಅಂತ ಭಾವಿಸ್ತೀನಿ. ಯಾಕಪ್ಪ ಅಂದ್ರೆ ರಾಜು ಕಾಗೇರಿ ಅವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ತಾವು ಒಬ್ಬ ದೊಡ್ಡ ರಾಜಕಾರಣಿಗಳಿದ್ದೀರಿ, ಒಬ್ಬ ಹಿರಿಯರಿದ್ದೀರಿ. ನಮ್ಗೆ ಅಷ್ಟು ಇವತ್ತು ಉತ್ತರ ಕರ್ನಾಟಕ ಬಗ್ಗೆ ಕಳಕಳಿ ಪ್ರೇಮ ಇತ್ತಪ್ಪ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಇಡೀ ರಾಜ್ಯದ ಬಗ್ಗೆ ಇರ್ತಕ್ಕಂಥ ರಾಜಕಾರಣಿಗೆ ಆ ಭಾಗದಾಗ ಸಚಿವರಾಗಿರ್ಬೋದು, ತಾವು ಸಚಿವರ ಎಲ್ಲ MLA-ಗಳಾಗಿರ್ಬೋದು, ಪ್ರತ್ಯೇಕವಾಗಿ ನಮ್ಮ ಉತ್ತರ ಕರ್ನಾಟಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅಂತೇಳಿ ಘೋಷಣೆ ಮಾಡಿ ಹೊರತು ಆ ಉತ್ತರ ಕರ್ನಾಟಕ ಬೇರೆ ಅಂತ ಕೇಳೋ ಮುಖಾಂತರ ಇವತ್ತು ಕರ್ನಾಟಕವನ್ನು ಅಖಂಡ ಕರ್ನಾಟಕದ ಅಭಿವೃದ್ಧಿಗೋಸ್ಕರ, ಅಖಂಡ ಕರ್ನಾಟಕದ ಏಕೀಕರಣಗೋಸ್ಕರ ಹಲವಾರು ಸಾವಿರಾರು ಹೋರಾಟಗಾರರು ಒಂದು ಹೋರಾಟ ಮಾಡೋ ಮುಖಾಂತರ ಕರ್ನಾಟಕವನ್ನ ವಿಭಜನೆಗೊಂಡಿರೋದು. ಆದ್ರೆ ಉತ್ತರ ಕನ್ನಡ ಹೊಡೆಯುವಂತ ಕೆಲಸಕ್ಕೆ ತಾವು ದುಷ್ಟಾಂಶ ಕೈ ಹಾಕಿದ್ರೆ ಕರ್ನಾಟಕ ರಾಷ್ಟ್ರ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಮುಂದಿನ ಬರೋದಂತ ದಿನಮಾನದೊಳಗೆ ತಾವು ಯಾವುದೇ ಜಿಲ್ಲೆಗಳು ಕೂಡ ಉಗ್ರವಾಗಿ ಪ್ರತಿಭಟನೆ ಮಾಡೋ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತೀವಿ. ಆ ತಮ್ಮ ಬಗ್ಗೆ ನಮ್ಗೆ ಕಳಕಳಿ ಇದೆ. ಆದ್ರೆ ತಮ್ಮ ಕಳಕಳಿ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ರಾಜ್ಯದ ಜನರ ಹಿತೋಸ್ಕರ ಇರಬೇಕು. ತಮ್ಮ ಸ್ವಾರ್ಥ ರಾಜಕಾರಣಿಗೋಸ್ಕರ ಇವತ್ತು ಯಾವುದೋ STMG ಬ್ಯಾಂಕ್ ಉಪಾಧ್ಯಕ್ಷ ಅಂತೇಳಿ ನೀವು ಪ್ರತ್ಯೇಕ ರಾಜ್ಯ ಕೇಳುವಂಥದ್ದು ಯಾವ ಒಂದು ದುರ್ದೈವ ಇದು? ನಿಮ್ಮಲ್ಲಿ ಅಷ್ಟು ಕಳಕಳಿ ಇವತ್ತು ಉತ್ತರ ಕರ್ನಾಟಕ ಬಗ್ಗೆ ಕಾಳಜಿ ಇತ್ತಪ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಅದ್ರ ಮುಂದೆ ತಾಕತ್ ತೋರಿಸ್ರಿ. ಉತ್ತರ ಕರ್ನಾಟಕ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾಡ್ಬೇಕಂತ ತಾಕತ್ತನ್ನು ತೋರಿಸ್ರಿ. ಅದನ್ನ ಬಿಟ್ಟು ನೀವು ಪ್ರತ್ಯೇಕ ರಾಜ್ಯ ಕೊಡುವ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ ಕೊಡ್ಕೊಂತ ಒಂದು ಬಿಟ್ಟಿ ಪ್ರಚಾರವನ್ನು ತಗೊಳೋದು ಇದೆಂತ ಒಂದು ದುರ್ದೈವ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಈ ರಾಜ್ಯದ ಒಬ್ಬ ರಾಜ್ಯಪಾಲರಿಗೆ ತಮ್ಮ ಪತ್ರದ ಮುಖಾಂತರ ಸಿಎಂ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಮುಖಾಂತರ ಈ ಪ್ರತ್ಯೇಕ ರಾಜ್ಯದ ಒಂದು ಕೂಗಿನ ಎಬ್ಸಿರ್ತಕ್ಕಂಥ ಗೊಂದಲಗಳನ್ನ ನಾವು ಸದಾ ಇವತ್ತು ಅವ್ರನ್ನ ಖಂಡಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇವತ್ತೆಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದು ಕಬ್ಬು ಬೆಳೆಗೆ ಇರತಕ್ಕಂಥ ಬಹಳಷ್ಟು ಸಮಸ್ಯೆಗಳಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಬ್ಬಿಗೆ ಇರ್ತಕ್ಕಂಥದ್ದೇ ತಾವು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ರಾಜು ಕಾಗೆ ಅವರೇ ಈ ಮೂಲಕ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯಲ್ಲಿ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ. ಇವತ್ತು ಕಬ್ಬು ಬೆಳೆ ಇರ್ತಕ್ಕಂಥ ರೈತರಿಗೆ ಸುಮಾರು 3,500 ಇರ್ತಕ್ಕಂಥದನ್ನ
ಇವತ್ತುವರೆಗೂ ಕೂಡ ಸದನದಲ್ಲಿ ಮತ್ತು ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಒಂದು ದಿವಸ ಕೂಡ ಧ್ವನಿ ಇರ್ತಕ್ಕಂಥ ಒಬ್ಬ ದುಷ್ಟ ರಾಜಕಾರಣಿ ರಾಜೀವ್ ಕಾಗೆ ಅವ್ರನ್ನ ಇದು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಏನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಗಾಲಿ ಇರ್ತಕ್ಕಂಥ ಏಕೀಕರಣ ಇರ್ತಕ್ಕಂಥ ಬಹುತೇಕ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಾನಾ ತರದ ಕನ್ನಡದಕ್ಕಾಗಿ ಹಲವಾರು ಸಂಘಟನೆಗಳು ಇವತ್ತು ಈ ರಾಜ್ಯದ ಒಂದೇ ಅಂತಕ್ಕಂಥ ನೆಲ ಜಲ ಭಾಷೆ ಕನ್ನಡ ಅಂತ ಹೇಳ್ತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಏನು ದುಷ್ಟಕ್ಕೆ ಒಂದು ಹುನ್ನಾರ ನಡೆಸಿರ್ತಕ್ಕಂಥ ರಾಜೀವ್ ಕಾಗೆ ಧಿಕ್ಕಾರ ಹೇಳುತ್ತಾ ರಾಜ್ಯದಲ್ಲಿ ಈ ಸರ್ಕಾರ ಬಹಳ ಬೇಗ ಉಳಿಯೋದಿಲ್ಲ ಅಂತೇಳಿ ನಾನು ಈ ಮೂಲಕ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಎಲ್ಲ ಊರುಗಳನ್ನಂತರೂ ಮತ್ತೆಲ್ಲ ಮಾತಾಡಿದ್ದಾರೆ. ಎಲ್ಲ ನಮ್ಮ CM ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಬರ್ದಾರ, ಪತ್ರ ಬರ್ದಾರ. ಆ ಥರ ನಮ್ಮ ಕರ್ನಾಟಕವನ್ನು ಇಂಪ್ರೂವ್ ಆಗ್ಬೇಕಂತೇಳಿ ನಾವು ಉತ್ತರ ಕರ್ನಾಟಕನ ಆಗ್ಬೇಕಂತೇಳಿ ನಾವು ಕೋರ್ಕೊತಾ ಇದ್ದೀವಿ. ನಮ್ಮ ಪ್ರತಿಯೊಬ್ಬ ರಾಜ್ಯವನ್ನು ಮಾಡಿಕೊಳ್ಳಲಾಗಬೇಕಂತೂ ಕೇಳ್ಕೊಳ್ತೇವೆ. ಇದು ಇವಾಗಲ್ದಲ್ಲ, ಹಿಂದಲ್ದಿದೆಲ್ಲ ಭಾಳ ವರ್ಷದಿಂದನೂ ಇದು ಹೋರಾಟ ಆಗ್ತಾ ಇದೆ. ಹಾಗಾಗಿ ನಾವು ವಿನಂತಿ ಕೊಳ್ಕೊಳ್ತಾ ಇದ್ದೀವಿ, ರಾಜ್ಯಗಳನ್ನು ಮಾಡಲಿ ಅಂತೇಳಿ ನಾವು ಕೋರ್ಕೊಳ್ತಾ ಇದ್ದೀವಿ. ಏನು ಆಗೈತಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ 20 ವರ್ಷದಿಂದ ಕಡೆಗಣಿಸ್ಕತ್ತಾರ. ನಮಗೇನು ಈ ಕಡೆ ಕೈಗಾರಿಕೆ ಇಲ್ಲ, ಒಂದು ಉದ್ಯಮಿ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ. ಎಲ್ಲ ಅಭಿವೃದ್ಧಿಗಳಿಗೆ ಕೇಳಿದರೆ ನಮ್ಗೆ ದುಡ್ಡಿಲ್ಲ ಅಂತ ತಾರತಮ್ಯ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ರಾಜು ಕಾಯ್ಗೆರ್ ಅನ್ನೋದು ಲೆಟರ್ ಏನು ಕೊಟ್ಟಿದ್ದಾರಲ್ಲ, ಪ್ರತ್ಯೇಕ ರಾಜ್ಯ ಆಗ್ಬೇಕಂತಂದು, ನಮ್ಗೆ ಅದನ್ನು ಬಹುಮತದಿಂದ ನಾವು ಎಲ್ಲರೂ ಸಹಮತ ಇದೆ, ನಮಗೆ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತಂದು ನಾವು ಕೇಳ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ನಮ್ಮ ಸದನದಲ್ಲಿ ಸಾವಿರಾರು ಕೋಟಿ ಬಜೆಟ್ ಆಗುತ್ತದೆ. ಆ ಸಾವಿರಾರು ಕೋಟಿಯಲ್ಲಿ ನಮ್ಗೆ 500 ಕೋಟಿನ ನಮ್ಮ ಉತ್ತರ ಕರ್ನಾಟಕಕ್ಕೆ ಮೀಸಲಾತಿ ಇಡಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ತಾರತಮ್ಯ ನಡೀತಿದೆ. ಇಲ್ಲಿವರೆಗಾದ್ರೂ ಒಂದು ಅಭಿವೃದ್ಧಿಗಾಗಿ ಆಯ್ತು, ಒಂದು ಏನೋ ಒಂದು ಕೈಗಾರಿಕೆ ಆಯ್ತು, ಇಲ್ಲಿವರೆಗಾದ್ರೂ ಏನೂ ನಡೆದಿಲ್ಲ. ನಮ್ಮ ಈ ಕಡೆ ಉತ್ತರ ಕರ್ನಾಟಕ 2 CM ಆದರೂ ಅವರಿಂದ ಏನೂ ಆಗಿಲ್ಲ ಕೆಲಸ. ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನೋಡಿದ ನಾನು, ಒಬ್ಬ ಶಾಸಕರಾದಂತಹ ರಾಜು ಕಾಗೆ ಅವರು ಏಕೃತ್ಯವನ್ನು ಎಸಗಿರುತ್ತ ಒಂದು ಸಂಗತಿ ಇದು. ಒಂದು ರಾಜ್ಯವನ್ನು ಏಕೀಕರಣ ಮಾಡಿ ಕಟ್ಟಿದಂಥ ನಾಡನ್ನು ಇವರು ತಮ್ಮ ಬ್ಯಾಳೆ ಬೆಳೆಸ್ಕೊಳಕ್ಕೆ ಇವತ್ತು ಬೇರೆ ಪ್ರತ್ಯಕ್ಷ ರಾಜ್ಯವನ್ನು ಕೂಗು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತೈತಿ, ಬೇರೆದವ್ರಿಗಲ್ಲ. ತಮ್ಮ ರಾಜಕೀಯ ಬ್ಯಾಳೆ ಬೆಳೆಸ್ಕೊಳಕ್ಕೆ ಇವರು ತಾವು ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಇವರು ಬಹಳದಿಂದ ಆಸೆ ಐತಿ. ಈ ಆಸೆಗಾಗಿ ತಾವು ಇಂಥ ಒಂದು ಮಲತಾಯಿ ಧೋರಣೆ ಮಾಡೋದು ಅಲ್ಲ. ಇದು ಅಖಂಡ ರಾಜ್ಯ ಇತ್ತು, ಅಖಂಡ ರಾಜ್ಯವಾಗೇ ಇರಬೇಕು. ಯಾವುದೇ ತಾರತಮ್ಯ ಮಾಡಬಾರ್ದು. ಇಂತಹ ಕೂಡಲೇ ಮಾನ್ಯ ಶಾಸಕರು ಇವರು ರಾಜೀನಾಮೆ ತಗೊಂಡು ವಜಾ ಮಾಡಬೇಕಂತಾರಗ. ಪ್ರತ್ಯೇಕ ರಾಜ್ಯದ ಕೂಗು ಮೊದಲಿಂದನೂ ಕೂಡ ಕೇಳಿ ಬರ್ತಾನೆ ಇದೆ. ಸಾಕಷ್ಟು ಜನ ಶಾಸಕರು ಹಿಂದೆನೂ ಮಾತಾಡಿದರೆ, ಇತ್ತೀಚೆಗೆ ನಮ್ಮ ಬಾಗಲಕೋಟೆ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಸಾಹೇಬರು ಕೂಡ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಉತ್ತರ ಕರ್ನಾಟಕದ ಬೇಡಿಕೆ ಮತ್ತು ಉದ್ದೇಶ ಇಷ್ಟೇ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂತ ಯಾರೂ ಸುಲಭವಾಗಿ ಸರಳವಾಗಿ ಕೇಳಲ್ಲ. ಯಾಕೆ ಕೇಳ್ತಾರೆ ಅಂದರೆ, ನಮಗೆ ಅನ್ಯಾಯವಾದಾಗ, ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸಿಗದೆ ಹೋದಾಗ, ನಮಗೆ ಬೇಕಾಗಿರ್ತಕ್ಕಂಥ ಅನುದಾನ ಸಿಗದೆ ಹೋದಾಗ, ಸಹಜವಾಗಿಯೇ ಸಮಪಾಲು ಇಲ್ಲದೆ ಹೋದಾಗ ಸಹಜವಾಗಿ ಅಸಮಾಧಾನ ಬರ್ತಕ್ಕಂಥದ್ದು ಸಹಜ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೆವೆನ್ಯೂ ಇದೆ. ನಾವು ಕೂಡ GST ಕಟ್ತೇವೆ, ನಾವು ಕೂಡ ಟ್ಯಾಕ್ಸ್ ಕಟ್ತೇವೆ. ಇವತ್ತೇನಾಗಿದೆ, ಕೇವಲ ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮೈಸೂರು ಕೇವಲ ಅದನ್ನಷ್ಟೇ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದಾಗ ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕ, ಗ್ರೇಟರ್ ಕರ್ನಾಟಕ ಆಗೋದು ಯಾವಾಗ? ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡಿ ಬರ್ತಾ ಇದೆ. ನಾವು ಈ ಹಿಂದಿನಿಂದನೂ ಕೂಡ ನಾವು ಕೇಳ್ತಾನೆ ಬಂದಿದ್ವಿ. ಈ ಉತ್ತರ ಕರ್ನಾಟಕ ಮತ್ತು ಈ ಕೆಲವೊಂದು ಭಾಗದಲ್ಲಿ ಸುಮಾರು ಆರ್ಥಿಕವಾಗಿ ಹಾಗೂ ಭೌಗೋಳಿಕವಾಗಿ ಹಿಂದುಳಿದ ಪ್ರದೇಶಗಳಿದಾವೆ. ಬಟ್ ಈ ಬೆಂಗಳೂರಂಥ ಮಹಾನಗರದೊಳಗೆ ವಿಧಾನಸೌಧನ ಕಟ್ಟಿಸಿ ಅಲ್ಲಿ 6 ತಿಂಗಳಿಗೊಮ್ಮೆ ಅಧಿವೇಶನ ನಡೆಸ್ತಾರೆ. ಬಟ್ ಬೆಳಗಾವಿ ಒಳಗೆ ಒಂದು ಅಧಿವೇಶನ ಕಟ್ಟಿಸಿ ಆ ಕಟ್ಟಡಕ್ಕೆ ಮಾತ್ರ ಸೀಮಿತವಾಗೈತಿ ಬೆಳಗಾವಿ ಒಳಗೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕ ಒಳಗೆ ಅಭಿವೃದ್ಧಿ ಕೆಲಸಗಳು ಆಗಿರುವುದಿಲ್ಲ. ಹೀಗಾಗಿ ಕಾಗೇರಿಯವರು ಅವ್ರು ಹೇಳಿರೋದು ಕರೆಕ್ಟ್ ಇದೆ. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದ ಹಾವೇರಿ, ಬೆಳಗಾವಿ ಈ ಎಲ್ಲ ಭಾಗಗಳು ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಸಪ್ರೇಟಾಗಿ ಒಂದು ರಾಜ್ಯ ಆಗಬೇಕಂದ್ರೆ ನಮ್ಮ ಒಂದು ಬೇಡಿಕೆ. ಅಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಎಲ್ಲ ರೀತಿಯಿಂದ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಅನುಕೂಲತೆ ಆಕೈತೆ ಅನ್ನೋ ಉದ್ದೇಶದಿಂದ, ಹಾಗೂ ಪ್ರತಿಯೊಂದು 6 ತಿಂಗಳಿಗೊಮ್ಮೆ ನಮಗೆ ಒಂದು ವಿಧಾನಸೌಧದಲ್ಲಿ ಅಧಿವೇಶನ ನಡೀಬೇಕು. ಆ ರೀತಿ ಆಗಬೇಕು. ಸುಳ್ಳ ಕಟ್ಟಡವನ್ನು ಕಟ್ಟಿದ್ದಾರೆ, ಹೆಸರಿಗೆ ಮಾತ್ರ, ಅಲ್ಲಿ ಅಧಿವೇಶನ ನಡೆಯಂಗಿಲ್ಲ.
ಹಿಂಗಾಗಿ ಎಲ್ಲ ರೆಡಿ ಇದೆ. ಹಿಂಗಾಗಿ ನಮ್ಗೆ ಒಂದು ಸಪ್ರೇಟ್ ಆದ ರಾಜ್ಯ ಆಗೋದು ಒಳ್ಳೇದಂತ ನನ್ನ ಅಭಿಪ್ರಾಯ ಇದೆ. ನನ್ನ ಹೆಸರು ಎಲ್ಲನೂ ಕೂಡ ಮರಿಗೌಡ್ರ ಅಂತಂದ್ರಿ. ಸನ್ಮಾನ್ಯ ರಾಜು ಕಾಗಿಯವರು ಮುಂಬೈ ಕರ್ನಾಟಕ ಶಾಸಕರು. ಇವರು ಉತ್ತರ ಕರ್ನಾಟಕ ಹೆಸರು ತಗೊಳ್ಳಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ರಿ ಇವರಿಗೆ? ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ಈ 7 ಜಿಲ್ಲೆ ಹೆಸರು ಸೇರಿಸ್ಲಿಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ರಿ? ಇವರು ನಿರಂತರವಾಗಿ ನಾವು ಕರ್ನಾಟಕದಾಗ ಸೇರಿದ ನಂತರ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಬೊಂಬೈ ಕರ್ನಾಟಕದವ್ರಲಿಂದ ಇಲ್ಲಿಂದ ಯೋಜನೆಗಳೆಲ್ಲ ಸ್ಥಳಾಂತರ ಮಾಡ್ಕೊಂಬರು ಇವರೇ. ರಾಜಾರೋಷವಾಗಿ ಕಳ್ತನ ಮಾಡ್ಕೋತಾ ಇದ್ದಾರೆ. ನಮ್ಮದು RII ತೊಗೊಂಡ್ರು, AA ತೊಗೊಂಡ್ರು. ಈಗ ಏಮ್ಸ್ ಏನದಲ್ಲ 3 ವರ್ಷ ಆಯ್ತು ನಮ್ಮ ರಾಯಚೂರಾಗ ಏಮ್ಸ್ ಆಗ್ಬೇಕಂತ ಹೋರಾಟ ನಡೆದದ. ಇವ್ರು ಕ್ಯಾರೆ ಅಂತ ಇಲ್ಲ. ಪ್ರಹ್ಲಾದ್ ಜೋಶಿಯವರು ಮ್ಯಾಲೆ ಜಿಲ್ಲೆಗೆ ಕುಂತಾರ. ಇಲ್ಲಿ ಬೆಂಗಳೂರದಾಗ ಕೊಡಂಥ ಬೊಂಬೈ ಇರಲಿ, ಅವ್ರು ಏನದಲ್ಲ ಜತ್ತಿಯವ್ರು ಇರಲಿ, ಅವ್ರು ಯಾರೇ ಇರಲಿ, ಬಾಂಬೆ ಕರ್ನಾಟಕ ಮುಖ್ಯಮಂತ್ರಿಗಳು ಯಾರೇ ಇರಲಿ, ಮತ್ತು ಬಾಂಬೆ ಕರ್ನಾಟಕದ್ದು ಯಾರೇ ಕೇಂದ್ರದಾಗ ಮಂತ್ರಿ ಇದ್ರೂ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದ. ನಮ್ಮ ಮೈಸೂರದವ್ರಲಿಂದ ಅನ್ಯಾಯ ಆಗ್ತಾ ಇಲ್ಲ. ಅನ್ಯಾಯ ಆಗ್ತಿರೋದು ಬಾಂಬೆ ಕರ್ನಾಟಕದವ್ರಲಿಂದ. ಅದಕ್ಕೆ ರಾಜು ಕಾಗೇರಿ ನಾ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ನೀವು ಅಪ್ಪಿ ಏನದಲ್ಲ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಸೇರಿಸ್ಕೊಂಬ ವಿಚಾರ ಹೇಳಿದ್ರೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಕರ್ನಾಟಕ ಸರ್ಕಾರದ ಭಾಗವಾಗಿರ್ತಕ್ಕಂಥ, ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೇರಿಯವರು ಏನು ಉತ್ತರ ಕರ್ನಾಟಕಕ್ಕೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಪ್ರತ್ಯೇಕ ರಾಜ್ಯ ಕೊಡ್ಲಿಕ್ಕೆ ಶಿಫಾರಸು ಮಾಡ್ರಿ ರಾಷ್ಟ್ರಪತಿಗೆ, ಕೇಂದ್ರ ಸರ್ಕಾರಕ್ಕಂತ ಏನು ಪತ್ರ ಬರೆದಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀವಿ. ಆದ್ರೆ ಸ್ವಾಗತ ಮಾಡೋದೇ ಉದ್ದೇಶ ಏನಂದ್ರೆ ಪ್ರತ್ಯೇಕ ರಾಜ್ಯ ಅನಿವಾರ್ಯ ಅದ. ಆದರೆ ಕಲ್ಯಾಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಕಿತ್ತೂರು ಕರ್ನಾಟಕಕ್ಕೆ ಭಾಳ ವ್ಯತ್ಯಾಸ ಅದ. ಈಗ ನಮ್ಮ ಕಲಬುರಗಿಯಿಂದ ಬೆಂಗಳೂರು ಎಷ್ಟು ಅನಾನುಕೂಲ ಆಗ್ತದಂದ್ರೆ ಬೆಳಗ್ಗೆ ಆದರೂ ಕೂಡ ನಮಗೆ ಅಷ್ಟೇ ಅನಾನುಕೂಲ ಅದ ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ. ಹಾಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳೋಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ. ಆದ್ರೆ ನೀವು ಕೇಳಬೇಕಾಗಿತ್ತಂದ್ರೆ ನಿಮ್ಮ ಜೊತೆ ನಾವು ಕೂಡ ಹೋರಾಟ ಮಾಡ್ತೀವಿ. ನೀವು ಕಿತ್ತೂರು ಕರ್ನಾಟಕ ಕೇಳ್ರಿ. ನಾವು ಕಲ್ಯಾಣ ಕರ್ನಾಟಕದವ್ರು ಎಂದೂ ಕೂಡ ಬೆಂಗಳೂರಿಗೆ ಯಾವ ರೀತಿ ನಾವು ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ಬೇಕಂತ ಇದ್ದೀವಿ, ಅದೇ ರೀತಿ ಬೆಳಗಾವಿ ಉತ್ತರ ಕರ್ನಾಟಕದಕ್ಕೂ ಕೂಡ ನಮಗೆ ಭಾಳ ಅನ್ಯಾಯ ಆಗಿದೆ. ಹಾಗಾಗಿ ನೀವು ಕಿತ್ತೂರು ಕರ್ನಾಟಕ ಕೇಳ್ರಿ, ಮುಂಬೈ ಕರ್ನಾಟಕ ಕೇಳ್ರಿ, ಪರವಾಗಿಲ್ಲ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕೇಳಬೇಡ್ರಿ ದಯವಿಟ್ಟು. ನೀವು ಕಿತ್ತೂರು ಕರ್ನಾಟಕ ಕೇಳ್ರಿ, ನಾವು ಕಲ್ಯಾಣ ಕರ್ನಾಟಕ ಕೇಳ್ತೀವಿ. ಒಂದು ರಾಜ್ಯದಾಗ 3 ರಾಜ್ಯ ಆದ್ರೆ ಏನು ತಪ್ಪಿಲ್ಲ, ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಲೇಬೇಕು. ಮೊನ್ನೆ ಕಾಂಗ್ರೆಸ್ ಶಾಸಕರಾದಂಥ ರಾಜು ಕಾಗೇರಿಯವರು ಒಂದು CM ಒಂದು ಲೆಟರ್ ಬರ್ತಾರೆ. ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕ ಏನದ ಕರ್ನಾಟಕ ಭಾಗದ ಒಂದು ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಅವರು ತಮ್ಮ ಒಂದು ಸ್ಟ್ಯಾಂಡ್ ಅಂದ್ರೆ ಅವ್ರು ವೈಯಕ್ತಿಕವಾಗಿದಂತ ಒಂದು ಸ್ಟ್ಯಾಂಡ್ ಹೇಳಿದಾರೆ. ಆದ್ರೆ ಅದಕ್ಕೆ ನಾವು ಬಲವಾಗಿ ವಿರೋಧ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳಿ ಈಗಾಗಲೇ ಎಲ್ಲಾ ವರದಿಯಲ್ಲಿ ಕೂಡ ಇವತ್ತು ನಂಜುಂಡಪ್ಪ ವರದಿ ಇರ್ಬೋದು, ಬೇರೆ ಬೇರೆ ವರದಿ ಇರ್ಬೋದು, ಆ ವರದಿಯಲ್ಲಿ ಇಲ್ಲ ಉಲ್ಲೇಖ ಆಗ್ಯದ. ಆದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಪರಿಸ್ಥಿತಿ ಹೆಂಗದಪ್ಪ ಅಂದ್ರೆ ಎಲ್ಲ ಸಂಪನ್ಮೂಲ ಇದ್ರೂ ಕೂಡ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗ್ಯದ. ಈಗಂತಲ್ಲ, ಇದು ಎಲ್ಲಾ ಸರ್ಕಾರ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲಾ ಪಕ್ಷಗಳಿಂದ ನಿರ್ಲಕ್ಷ್ಯವಾಗ್ಯದ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದವರು ಕೂಡ ನಮ್ ಜೊತೆ ಹೆಂಗಿರಪ್ಪ ಅಂತಂದ್ರೆ ಅವರು ಕೂಡ ಮೈಸೂರು ಭಾಗದವರಂತೆ ವರ್ತನೆ ಮಾಡ್ತಾರ. ಯಾಕಂದ್ರೆ ನಮಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅವರು. ಅವ್ರದೇ ಆದಂತ ಒಂದು ನಿಲುವು ಅದ. ಅದಕ್ಕೆ ನಾವು ಬಲವಾಗಿ ವಿರೋಧ ಮಾಡ್ತೀವಿ. ಉತ್ತರ ಕರ್ನಾಟಕ ಬೇಡ, ಅದು ಅಖಂಡ ಕರ್ನಾಟಕ ಇರಲಿ. ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ, ಧಾರವಾಡ, ಕೊಪ್ಪಳ, ಕಲಬುರಗಿ, ಗದಗ, ರಾಯಚೂರು ಸೇರಿದಂತೆ 15 ಜಿಲ್ಲೆಗಳನ್ನು ಪ್ರತ್ಯೇಕ ಕರ್ನಾಟಕವಾಗಿ ನೀವು ಕೊಡಬೇಕು ಅಂತ ಹೇಳಿ ಒಂದು ಅವಿವೇಕಿತನದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿದ್ದಾರೆ. ರಾಜು ಕಾಗೇರಿಯವರು ಭವಿಷ್ಯ ತಿಳಿದಿರಕ್ಕಿಲ್ವೇನೋ, ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಮಾನ್ಯತೆಯನ್ನು ಕೊಡ್ತವೆ. ಹಾಗೆ ವಿಧಾನಸೌಧ ಇರ್ಬೋದು, ಹೈಕೋರ್ಟ್ ಇರ್ಬೋದು, ದೊಡ್ಡ ಸೌಲಭ್ಯಗಳನ್ನು ಉತ್ತರ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾವೆ. ಅದರಲ್ಲೂ ಎಲ್ಲ ಬಜೆಟಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿ ವಿಶೇಷವಾದ ಮತ್ತು ಪ್ರತ್ಯೇಕವಾದ ಬಜೆಟ್ಗಳನ್ನು ಸರ್ಕಾರ ನೀಡ್ತಾ ಇದ್ದಾವೆ. ತಮ್ಮಲ್ಲಿ ಪತ್ರದಲ್ಲಿ ಉಲ್ಲೇಖ ಮಲೆತಾಯಿ ಧೋರಣೆ ತೋರ್ತಾ ಇದ್ದೀರಿ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ತಾರತಮ್ಯ ನೀಡ್ತಾ ಇದ್ದೀರಿ ಅಂತ ಹೇಳಿ ನೀವು ಇಲ್ಲದ ಸಬೂಬನ್ನು ಹೇಳ್ತೀರಿ. ರಾಜು ಕಾಗೇರಿಯವರೇ, ನೀವು ನಿಜವಾದ ಕಾಗೆ ಹಾಕಬೇಡಿ. 1973ರಲ್ಲಿ ಕರ್ನಾಟಕದ ಏಕೀಕರಣ ಆದ ನಂತರ ಅಖಂಡ ಕರ್ನಾಟಕ ಒಂದೇ, ನಮ್ಮ ಮಾತೃಭಾಷೆ ಕನ್ನಡ. ಆದ್ರಿಂದ ನೀವು ಪ್ರತ್ಯೇಕ ರಾಜ್ಯವನ್ನು ಕೇಳಿ. ನೀವು ಹಿಂದೆ ಉಮೇಶ್ ಕತ್ತಿ ಇದೇ ಹೇಳಿಕೆಯನ್ನು ಹೇಳಿ ಇವತ್ತು ಮನೆಗೆ ಹೋದ್ರು. ನೀವು ರಾಜು ಕಾಗೆ ಎಂಬತಕ್ಕಂಥ ಶಾಸಕರಾಗಿ ನಿಮ್ಮದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ. ನೀವು ಕಾಗೆ ಹಾಕಬೇಡಿ. ಆಗದ್ದೇ ಆದ ಒಂದು ಪಕ್ಷದಲ್ಲಿ
ಇವತ್ತು ಕಸ್ತೂರಿ ಕರ್ನಾಟಕ ಜನಪರವಾದಿ ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಮಗೆ ಮುತ್ತಿಗೆ ಹಾಕಿ ಚಳವಳಿಯನ್ನು ಮಾಡ್ತವೆ. ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಅವಿವೇಕಿ ಹೇಳಿಕೆಯನ್ನ ಮಾನ್ಯತೆ ಕೊಡಬಾರದು ಅಂತ ಹೇಳಿ ಇವತ್ತು ಮದ್ದೂರಿನಿಂದ ಒತ್ತಾಯವನ್ನ ಮಾಡ್ತೀವಿ. ನಿಜವಾಗ್ಲೂ ಕರ್ನಾಟಕ ಏಕೀಕರಣ ಆಗಿ ಸಾಕಷ್ಟು ಕಾಲ ಕಳೆದಿದ್ದೀವಿ. ಕರ್ನಾಟಕ ಯಾವತ್ತೂ ಒಂದೇ ಕರ್ನಾಟಕ, ಕನ್ನಡ ರಾಜ್ಯ, ಕರ್ನಾಟಕ ರಾಜ್ಯ ಯಾವತ್ತೂ ಒಂದೇ. ಇದನ್ನ ವಿಭಜನೆ ಮಾಡೋದು ನಿಜವಾಗ್ಲೂ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲಾ ಸಚಿವರುಗಳು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡದೆ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೆ ಕುಂಠಿತವಾಗ್ತಕ್ಕಂಥದ್ದು. ಮತ್ತೆ ಈ ಭಾಗದಲ್ಲಿಂದ ಹೆಚ್ಚು ಜನ ಏನದ ರಾಜ್ಯ ಮಟ್ಟದಲ್ಲಿ ಏನದ ಮಹಾನಗರಗಳಿಗೆ ಗುಳೆ ಹೋಗ್ತಕ್ಕಂಥದ್ದು ನಿರಂತರ ನಡೆದದ. ಅದಕ್ಕೆ ಎಚ್ಚೆತ್ತುಕೊಳ್ಳದೆ ಅಧಿಕಾರಿ ಏನದ ನಮ್ದು ದೃಷ್ಟಿ ಏನದ ಕಲ್ಯಾಣ ಕರ್ನಾಟಕ ಮತ್ತು ಆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿಸಿ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಇಲ್ಲಿ ಏನತ್ತ ಹತ್ರ ಅಥವಾ ಎಲ್ಲಾ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಅಥವಾ ಅಧಿಕಾರಿಗಳು ಕೂಡ ಏನದ ಎಚ್ಚೆತ್ತು ಕೆಲಸ ಆದ್ರೆ ಈ ಜಿಲ್ಲೆಗಳು ಅಭಿವೃದ್ಧಿ ಆತವಂತಕ್ಕಂಥದ್ದು ನಮ್ಮ ದೃಷ್ಟಿ. ನನ್ನ ಬೇಡಿಕೆ ಏನದ ಪ್ರತ್ಯೇಕ ರಾಜ್ಯವನ್ನು ಘೋಷಣೆ ತಕ್ಷಣ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದೆ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಶಾಸಕರಾದ ರಾಜು ಕಾಗೆ, ಕಾಗವಾಡದ ಶಾಸಕರಾದ ರಾಜು ಕಾಗೆ ಅವರು ಉತ್ತರ ಕರ್ನಾಟಕನು ಪ್ರತ್ಯೇಕ ರಾಜ್ಯ ಮಾಡಬೇಕಂತ ಹೇಳಿಕೆ ನೀಡಿದ್ದಾರೆ. ಅವರಿಗೆ ಬುದ್ಧಿ ಭ್ರಮಣೆ ಆದಾಗೆ ಕಾಣುತ್ತದೆ. ನಮ್ದು ಅಖಂಡ ಕರ್ನಾಟಕ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಅದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ರಾಜಕಾರಣಿಗಳು, ಅಭಿವೃದ್ಧಿ ಮಾಡ್ಬೇಕಾದ್ರೆ ರಾಜಕಾರಣಿಗಳು ಅವ್ರ ಬೇಳೆ ಬೇಯಿಸ್ಕೊಳಕ ನಮ್ಮ ಕನ್ನಡಿಗರನ್ನ ಒಡೆದಾಳುವ ನೀತಿಯನ್ನು ಅನುಸರಿಸಕತ್ತಾರ. ಇವರಿಗೆ ನಮ್ಮ ಧಿಕ್ಕಾರ. ಈ ಶಾಸನ ಸಭೆಯಲ್ಲಿ ಇಡೀ ಕರ್ನಾಟಕ ರಾಜ್ಯವೇ ಇತಿಹಾಸ ಬರೆದಂತ ಸಂದರ್ಭ ಶಾಸನಕ್ಕೆ ಹೋಗಿರುವಂತಹ ಶಾಸಕರೇ ಈ ತರ ಆದ್ರೆ MP MLAಗಳೇ ಬಾಯಲ್ಲಿ ಈ ರೀತಿ ಬರಬೇಕಾದ್ರೆ ಕರ್ನಾಟಕದ ಪರಿಸ್ಥಿತಿ ಏನು? ಇಬ್ಬಾಗದ ಮಾತು ಕನಸು ಸಹ ಆಡಬಾರ್ದು. ಈ ರಾಜಕಾರಣಿ ಅನ್ನೋರು ಒಗ್ಗೂಡಿಸ ಮಾತನಾಡಬೇಕು. ಕಳೆದ ಒಬ್ಬ ಸಚಿವರು ಸಹ ಇದೇ ರೀತಿ ಆಗಿ ಅವರು ಮಣ್ಪಾಲಾಗಿದ್ದಾರೆ. ಅದು ಇತಿಹಾಸ. ಅದೇ ರೀತಿ ನೀವು ಈ ರೀತಿ ಉದ್ದಟತನ ಮಾತಲ್ಲಿ ಆಡಿ ಕರ್ನಾಟಕವನ್ನು ಚಾಮರಾಜನಗರದಿಂದ ಬೀದರ್ವರೆಗೂ ಸಹ ಕರ್ನಾಟಕದ ಗೋದಾವರಿಯಿಂದ ಹಿಡಿದು ಇತಿಹಾಸನ ತಿಳ್ಕೊಳ್ಳಿ. ಯಾಕಂತಂದರೆ ಸರ್ ಇವಾಗ ನೋಡಿ, ಇಲ್ಲಿ ಇರೋರೆಲ್ಲ ಇಲ್ಲೇ ದುಡ್ಕೊಂಡು ತಿಂತಾರೆ. ಇಲ್ಲಿ ಇರೋದ್ರಲ್ಲಿ ಎಷ್ಟು ಜನ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತು. ತಂದೆ ತಾಯಿನ ಬಿಟ್ಟು ಬಂದವರು ಇದ್ದಾರೆ, ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದವರು ಇದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟೋ ಜನ ಬಿಟ್ಟು ಸಿಂಗಲ್ ಆಗಿ ದುಡ್ಡು. ಅದೇ ನಮ್ಗಂತ ಹೇಳಿಬಿಟ್ಟು ಅಲ್ಲೇ ಯಾವುದಾದ್ರೂ ಇಲ್ಲಿರೋ ಆಫೀಸ್ ಆಯಿತು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಆಯಿತು, ಆ ಕಡೆ ಆಗಿಬಿಟ್ರೆ ನಮಗೂ ಚೆನ್ನಾಗಿ ಆಗುತ್ತಲ್ವ. ನಮಗೆ 100-200 ಕಿಲೋಮೀಟ್ರ್ ಡಿಸ್ಟೆನ್ಸ್ ಎಲ್ಲ ಆಗಿಬಿಟ್ರೆ ನಮಗೂ ಎಲ್ಲ ಒಳ್ಳೆಯದೇ ಆಗುತ್ತೆ. ಆ ಕಡೆ ಎಲ್ಲ ನಮ್ಮ ಭಾಗಕ್ಕೆ ಎಲ್ಲರೂ ಅಲ್ಲಿಂದ ಬೆಳಗಾವಿಯಿಂದ ಬೀದರಿಂದ ಬೆಂಗಳೂರು ಬಂದು ದುಡಿಬೇಕು ಅಂತಂದರೆ ಏನು ಸರ್, ಒಂದೊಂದು ನೈಟು ಒಂದೊಂದು ದಿನ ಜರ್ನಿ ಮಾಡೋದ್ರಲ್ಲಿ ಹೋಗುತ್ತೆ. ನಾವು ಕಷ್ಟ ಅಂತ ಬಂದಾಗ ಊರಿಗೆ ಹೋಗೋದು ಯಾವಾಗ? ಅದಕ್ಕೋಸ್ಕರ ನಾವು ಆ ಕಡೆ ಬೇಕೇ ಬೇಕನ್ಸುತ್ತೆ. ನಾವು ಮಾಡಬಾರ್ದು ಸರ್. ಅಖಂಡ ಕರ್ನಾಟಕ ಹೊಡಿಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ. ಯಾಕೆ ಹೊಡಿಬಾರ್ದು? ಹೊಡಿಬಾರ್ದು ಸರ್, ಒಗ್ಗಟ್ಟಿರ್ಬೇಕು ಕರ್ನಾಟಕ. ಹಾಂ, ಮಾಡೋದು ತಪ್ಪು ಸರ್. ತಪ್ಪು ಅಂತ ಹೇಳ್ತಾರೆ. ಅಖಂಡ ಕರ್ನಾಟಕ ಸರಿ ಇದೆ ಅಂತ ಹೇಳ್ತಾರೆ. ಹಾಂ, ಸರಿ ಇದೆ. ಅಲ್ಲಿ ಮೇಲೆ ಅಭಿವೃದ್ಧಿ ಆಗಿದೆಯಾ? ಆಗ್ತಾ ಇದೆ ಸರ್. ಕೆಲವೊಂದು ಕಡೆ ಆಗ್ತಿದೆ, ಕೆಲವೊಂದು ಕಡೆ ಆಗ್ತಾ ಇಲ್ಲ ಅಷ್ಟೇ. ಏನು ಸಮಸ್ಯೆ ಇದೆ? ನಿರುದ್ಯೋಗ ಸಮಸ್ಯೆ ಇದೆ ಸರ್, ಕೆಲಸದ್ದು. ಇಲ್ಲಿ ಸಜೆಸ್ಟ್ ಮಾಡ್ತೀರಾ ನೀವು? ಕೆಲಸಕ್ಕೇನಿಲ್ಲ ಸರ್, ನಿರುದ್ಯೋಗ ಯುವಕರು ಮುಂದೆ ಬರಬೇಕು, ಸ್ಟೂಡೆಂಟ್ಗಳಿಗೆ ಯಾವುದಾದ್ರೂ ಪೋಸ್ಟ್ಗಳು ಬಿಡಬೇಕು, ಕೆಲಸಗಳು ಸಿಗಬೇಕು. ಅದು ನಮ್ಮ ಅಭಿಪ್ರಾಯ ಸರ್. ಹಾಂ, ರಿಕ್ವೆಸ್ಟ್ ಸರ್. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದು ಉತ್ತಮ. ಯಾಕಂದರೆ ಅಲ್ಲಿ ಅಭಿವೃದ್ಧಿ ಆಗೋದು ತುಂಬ ಕಡಿಮೆ. ಎಲ್ಲ ಈ ಕಡೆನೇ ಆಗ್ತಾಯಿದೆ, ಆ ಕಡೆ ಅಭಿವೃದ್ಧಿ ಕಡಿಮೆ ಇದೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ರಾಜು ಕಾಗೆಯವರೇನು ಹೇಳಿದ್ದಾರೆ ಅದು ಸತ್ಯ ಇದೆ. ಅದು ಆದರೆ ತುಂಬ ಒಳ್ಳೆಯದು, ಎಲ್ಲ ಜನರಿಗೆ ಅಭಿವೃದ್ಧಿ ಆಗುತ್ತೆ. ಅಲ್ಲಿಯೂ ನಮ್ಮಲ್ಲಿ ಹಿಂದುಳಿದ ರಾಜ್ಯ ನಮ್ಮದು, ನಿಜವಾಗಲೂ ಹಿಂದುಳಿದ ರಾಜ್ಯ. ಕೇವಲ ಕಬ್ಬಿನ ಅದು ಇದು ಅಂತೇಳಿ ಗಲಾಟೆ ಮಾಡ್ತಿರ್ತಾರೆ ವಿನಃ ಅದರಲ್ಲಿ ಯಾವುದೂ ಇನ್ನೂ ತನೂ ಅಭಿವೃದ್ಧಿ ಆಗಿಲ್ಲ. ಈ ಅಭಿವೃದ್ಧಿ ಇದನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ವಿಶೇಷವಾಗಿ ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಅನಿಸಿಕೆ ಇದೆ. ಜನತೆಗೆ ಇವತ್ತು ಕೈ ಸುದ್ದಿ ಅಂತ ಹೇಳ್ಬೋದು. ಕೆಲವು ಸ್ವಯಂ ಘೋಷಿತ ರಾಜರ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವರು ಯಾವ ರಾಜಕೀಯ ಉದ್ದೇಶದಿಂದ ಕರ್ನಾಟಕ ರಾಜ್ಯನ ಹೊಡೆಯಬೇಕು ಅನ್ನೋ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಹೇಳ್ಬೇಕಂದ್ರೆ, ಇವರು ನಮ್ಮ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ ಇವರು ನಮ್ಮ ಒಳಗಡೆನೆ ಇದ್ದು ಒಂದು ರೀತಿ ಉಗ್ರಗಾಮಿಗಳ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಆಡಳಿತ ದೃಷ್ಟಿಯಿಂದ ಕರ್ನಾಟಕನ ಅಭಿವೃದ್ಧಿ ಮಾಡಕ್ಕೆ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಆಗಿ ದಕ್ಷಿಣ ಕರ್ನಾಟಕವನ್ನ ಉತ್ತರ ಕರ್ನಾಟಕ ಇನ್ನೊಂದು ರಾಜ್ಯವಾಗಿ ಮಾಡಬೇಕು ಅಂತ ಹೇಳಿಕೆಗಳನ್ನ ನಾವು ಮೈಸೂರು ಜಿಲ್ಲೆಯಿಂದ ನಾವು ಖಂಡಿಸ್ತಾ ಇದ್ದೀವಿ.